ಬರಲ್ಲ ಬರಲ್ಲ ನನಗೆ. ಜಗ್ಗೇಶ್ ಸರ್ ಚೆಕ್ಕಿ ಪ್ರಿಯಾಗೆ ಅಂದ್ರೆ ಅಷ್ಟೇ. ಅಯ್ಯಯ್ಯೋ ನಾನು ಸರ್ನ ಜಾಸ್ತಿ ಅಬ್ಸರ್ವ್ ಮಾಡಕ್ಕೆ ಸರ್ ಗಂಡಸ್ರೆ ನೀವು ಪ್ರಯತ್ನ ಪಟ್ಟರೆ ಹೀರೋ ಆಗ್ಬೋದು, ಹೀರೋಯಿನ್ ಆಗಕ್ಕಾಗಲ್ಲ. ಯಾಕೆ ಯಾವ ಹೀರೋಯಿನ್ ಹಿಂಗಿರಲ್ಲ. ಚೆಕ್ಕಿ ಪ್ರಿಯಾಗೆ ಅಂದ್ರೆ ಅಷ್ಟೇ. ಅಪ್ಡೇಟ್ ಆಗ್ಬಿಟ್ಟಿದೀವಿ ನಾವು. ಕಂಡೋರ್ ಮನೆ ವಿಷಯ ಯೂಟ್ಯೂಬ್ ಅಲ್ಲಿ ತಿಳ್ಕೊತಾ ವ್ಲಾಗ್ ಮಾಡ್ತೀನಿ. ನೀವು ಇದು ನೋಡಿ ಲೈಕ್ ಮಾಡಿ. ನೀವು ಈ ರೀಲ್ಸು ಅದೆಲ್ಲ ಮಾಡುವಾಗ ಈಗ ನಾ ಹೇಳಿದ್ನಲ್ಲ ನ್ಯಾನಿ ಸೆಟ್ ಇರ್ಬೋದು, ಆಮೇಲೆ ಇನ್ನಷ್ಟು ಜನ ಎಲ್ಲ ಅವ್ರವರೇ ಸ್ಕ್ರಿಪ್ಟ್ ರೆಡಿ ಮಾಡಿ ಈ ಬ್ಯಾವರ್ಸಿ ಕುಡ್ಕ ಸಕ್ಕತ್ ಅಪ್ಪುಸರ್ಗೂ ಸಕ್ಕತ್ ಇಷ್ಟ ಅವ್ರದ್ದು ಇದೆಲ್ಲ. ಆ ಥರ ನೀವು ಯಾಕೆ ಏನು ಇದನ್ನು ರೆಡಿ ಮಾಡ್ಕೊಂಡಿಲ್ವಾ ನಿಮ್ಮದೇ ಒಂದು ಆ್ಯಕ್ಸೆಂಟಲ್ಲಿ ಮಾಡಬೇಕು ಅಂತ? ಆಸೆ ಇದೆ ನಂಗೆ ಮಾಡೋಕ್ಕೆ, ಬಟ್ ಅಷ್ಟು ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ಈಗಂತೂ ದೇವರಾಣೆಗಳು ಇಲ್ಲ. ಟೈಮ್ ಸಿಕ್ಕರೆ ಸಾಕು ನನ್ನ ಮಗಳ ಜೊತೆಗೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಈಗಂತೂ ದೇವರಾಣೆಗಳು ಇಲ್ಲ. ಯಾರಾದರೂ ಮಾಡು ಅಂತಂದರೆ ದೊಡ್ಡ ನಮಸ್ಕಾರ. ಆಮೇಲೆ ನಾನು ತುಂಬ ಜನಕ್ಕೆ ರೇಗಿಸ್ತಿದ್ದೆ. ಅವರೆಲ್ಲರೂ ಹೇಳೋರು ನೀನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು, ನೀನು ವ್ಲಾಗ್ ಮಾಡು ನೀನು. ನಾನು ಏನು ವ್ಲಾಗ್ ಮಾಡಲಿ? ನೋಡಿ ಫ್ರೆಂಡ್ಸ್ ನನ್ನ ಮಗಿದು ಪೇಪರ್ಸ್ ತೆಗಿತಾ ಇದ್ದೀನಿ, ನೋಡಿ ಫ್ರೆಂಡ್ಸ್ ಬಾಚ್ತಾ ಇದ್ದೀನಿ, ನೋಡಿ ಫ್ರೆಂಡ್ಸ್ ನನ್ನ ಮಗುಗೆ ಮೊಮ್ಮ ಉಣಿಸ್ತಾ ಇದ್ದೀನಿ, ಮೊಮ್ಮ ಅಯ್ಯೋ ಎತ್ಕೊಬಿಡ್ತು ಫ್ರೆಂಡ್ಸ್ ಹಿಂಗೆ ತೋರಿಸಿಲ್ಲ. ನಾನು ಗುರು ಕೆರ್ಕೊಳಕ್ಕೆ ಪುರ್ಸೊತ್ತಿಲ್ಲ ನಂಗೆ. ನೀನು ಏನು ವ್ಲಾಗ್ ಮಾಡಲಿ, ಎಲ್ಲಿ ಯೂಟ್ಯೂಬ್ ಮಾಡಿ ಮಾತಾಡಲ್ಲ, ನನ್ನ ಮಗಿಂದೇ ಮಾಡ್ಬೇಕಷ್ಟೇ ನಾನು ಅಂತ. ಅವರೆಲ್ಲರೂ ಬಿದ್ದೇ ನಿಜವಾಗ್ಲೂ ಹೇಳ ಇದನ್ನೇ ಮಾಡೇ ಚೆನ್ನಾಗಿ ಓಡುತ್ತೆ, ಜನ ಇಂಥವ್ರೇ ಕಡೆ ನೋಡೋದು ಅಂತ. ನನ್ನ ಸುತ್ತಮುತ್ತ ಬರೋ ಕೆಲವು ಫ್ರೆಂಡ್ಸ್ಗಳಂತೂ ಅವ್ರದ್ದು ಯೂಟ್ಯೂಬ್ ಚಾನಲ್ ಒಂದು ಫಂಕ್ಷನ್ಗೆ ಹೋಗಂಗಿಲ್ಲ, ಮೊಬೈಲ್ ಹಿಂಗೆ ಆಡ್ಕೊಂಡು ಏನೋ ಮಾಡ್ತಾ ಇದೆಯಾ. ನನಗೆ ವ್ಲಾಗಿಗೆ ಬೇಕು ತಿನ್ನಂಗಿಲ್ಲ ಉಣ್ಣಂಗಿಲ್ಲ, ವ್ಲಾಗ್ ಬೇಕು ನಿನಗೂ ಒಂದಿನ ಬರುತ್ತೆ ಅವಾಗ ನಾವು ಮಾತಾಡ್ತೀವಿ ಅಂತ ಅವರು. ನಾನು ಟಚ್ವುಡ್, ನಾನು ಇನ್ನೂ ಸ್ವಲ್ಪ ಬಿಸಿ ಆಗಿದ್ದೀನಿ. ವ್ಲಾಗ್ ಮಾಡಕ್ ಶುರು ಮಾಡಿದ್ರೆ ನೀವು ಕೂತ್ರು ಕಂಟೆಂಟು, ನಿಂತರು ಕಂಟೆಂಟು. ನನ್ನ ಫ್ರೆಂಡ್ಸ್ ತುಂಬಾ ಜನ ಹೇಳ್ತಾರೆ ಮಾಡಿ ಸ್ಟಾರ್ಟ್ ಮಾಡಿ, ಜನ ನೋಡ್ತಾರೆ ಕಣೆ, ಇಷ್ಟಪಡ್ತಾರೆ, ನಿನ್ಗೆ ಗೊತ್ತಿಲ್ಲ ಅಷ್ಟೇ. ಪರ್ಸನಲ್ ವ್ಲಾಗ್ಗಳು ತುಂಬಾ ಓಡುತ್ತೆ, ಅದು ಟ್ರೂ. ಯಾಕಂದ್ರೆ ಯಾವಾಗ್ಲೂ ಬೇರೆಯವ್ರ ಮನೇಲಿ ಏನಾಗುತ್ತೆ ಅಂತ ನೋಡ್ಲೇಬೇಕು ಅವರು. ಎಷ್ಟು ಅಪ್ಡೇಟ್ ಆಗ್ಬಿಟ್ಟಿದೀವಿ ನಾವು. ಕಂಡೋರ್ ಮನೆ ವಿಷಯ ಯೂಟ್ಯೂಬ್ ಅಲ್ಲಿ ತಿಳ್ಕೊತಾ ಇದೀವಿ. ಸೂಪರ್. ನಿಮ್ಗಷ್ಟು ತಾಕತ್ ಇದ್ರೆ, ನಿಮ್ಗಷ್ಟು ದಮ್ ಇದ್ರೆ ನಿಮ್ ಮನೇಲಿ ಜಗಳ ಆಗೋದನ್ನ ವ್ಲಾಗ್ ಮಾಡಿ ಅಲ್ವಾ. ನಿಮ್ಮನೆ ಏನೋ ನಡೀತಿರತ್ತೆ, ಅವ್ರ ಇವ್ರು ಜುಟ್ಟು ಇಟ್ಕೊಂಡು ಜಗಳ ಮಾಡ್ತಾರೆ, ಅದನ್ನೆಲ್ಲ ಮಾಡ್ತಾರೆ. ಮತ್ತೆ ನಮ್ಮ ಅವ್ವಾಗ ಹೊಡ್ಬಿಟ್ಲು ಅದನ್ನು ವ್ಲಾಗ್ ಮಾಡ್ತಾರೆ. ಆ ಥರ ವ್ಲಾಗ್ ಮಾಡಕ್ಕೆ ಇಷ್ಟ. ಹಂಗೆ ಕಿತ್ಕೊಂಡು ಹಂಗೆ ಚೀರಾಡ್ಕೊಂಡು ಅರ್ಚಾಡ್ಕೊಂಡು ಜಗಳ ಮಾಡ್ತಿರ್ಬೇಕು, ಅದನ್ನ ವ್ಲಾಗ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಮಾಡ್ಬೇಕು. ಅದು ಒಂದೇ ದಿನಕ್ಕೆ 1 ಮಿಲಿಯನ್ ಕ್ರಾಸ್ ಆಗ್ಬಿಡತ್ತೆ. ಅಥವಾ ನಾನೇ ಯಾರನ್ನಾರ ಕೆಣಕಿ ನಾನೇ ಆ ಥರ ಜಗಳ ಮಾಡ್ಕೊಂಡು ಹೊಡ್ದಾರ ಸರಿ ಹೊಡ್ಸ್ಕೊಂಡಾರ ಸರಿ ವ್ಲಾಗ್ ಮಾಡ್ತೀನಿ. ಫ್ರೆಂಡ್ಸ್ ಹೊಡೆದ್ಬಿಟ್ಟ ಫ್ರೆಂಡ್ಸ್ ನೀವು ಇದು ನೋಡಿ ಲೈಕ್ ಮಾಡಿ. ನನಗೆ ನೀವು ಫ್ರೆಂಡ್ಸ್ ಅಂದ ತಕ್ಷಣ ಜಗ್ಗೇಶ್ ಸರ್ ನೆನಪಾಗೋದು. ಅವ್ರು ಹೆಂಗೆ ಗೊತ್ತಾ, ಈ ವ್ಲಾಗ್ ಮಾಡೋರನ್ನ ಅವರು ಇಮಿಟೇಟ್ ಮಾಡ್ತಾರೆ, ಅದ್ಭುತ. ನಾನು ಜಗ್ಗೇಶ್ ಸರ್ದು ಒಂದು ಕೇಳಬೇಕು ನಿಮ್ಮ ಬಾಯಲ್ಲಿ, ನೀವು ಜಗ್ಗೇಶ್ ಸರ್ ಥರ ಒಂದು ಮಿಮಿಕ್ರಿ ಮಾಡಿ ಪ್ಲೀಸ್. ದೇವ್ರ ಆಣೆಗಳು ಬರಲ್ಲ ನನಗೆ. ಜಗ್ಗೇಶ್ ಸರ್ ಚೆಕ್ಕಿ ಪ್ರಿಯಾಗೆ ಅಂದ್ರೆ ಅಷ್ಟೇ. ಅಯ್ಯಯ್ಯೋ ನಾನು ಸರ್ನ ಜಾಸ್ತಿ ಅಬ್ಸರ್ವ್ ಮಾಡಕ್ಕೆ ಇವತ್ತುವರೆಗೂ ನಾನು ಸರಿಯಾಗಿ ಸರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಲ್ಲ. ಹೌದಾ? ಓಹ್ ಇಲ್ಲಪ್ಪ. ಆಮೇಲೆ ಭಟ್ರು ಸರ್ ಹಿಂಗೆ ರಕ್ಷಿತಾ ಮೇಡಮ್ ಒಬ್ಬರೇ ಸೂಪರ್ ಕಣೋ ಹಿಂಗೆ ಮಾಡೋ ನಾನಿದೀನಿ ಮಾಡೋ ಆ್ಯಕ್ಟಿವಾಗಿ ಕುತ್ಕೊಂಡು ನೋಡ್ತಿರ್ತಾರೆ. ಜಗ್ಗೇಶ್ ಸರು ಇವರೆಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತಿರ್ತಾರೆ, ಯಾವ ಪಂಚಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಿರ್ತಾರೆ ಅದನ್ನ ನೋಡ್ತಾ ಇರ್ತಾರೆ ಸೀರಿಯಸ್ ಆಗಿ. ಟೆನ್ಷನಲ್ಲಿ. ಭಟ್ರು ಸರು ಫುಲ್ ಪಂಚ್ ಆಯಿತು, ಇವ್ರು ಎಷ್ಟು ಬಾಲಿಗೆ ಎಷ್ಟು ಕ್ರಿಕೆಟ್ ಎಷ್ಟು ಆಡಿದ್ರು ಹೆಂಗೆ ಅವ್ರು ಹಂಗೆ ಕಮೆಂಟ್ ಕೊಡೋದು. ನೀನು ಬಿಡ 1 ಬಾಲಿಗೆ 6 ಹೊಡೆದೆ, ಇನ್ನೊಂದು ಬಾಲಿಗೆ 4 ಹೊಡೆದೆ, ಬಿಡ ನೀವು ಫುಲ್ ಮ್ಯಾಚ್ ಇವತ್ತು ನಿಂದೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಹಂಗೆ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ಜಗ್ಗೇಶ್ ಸರ್ ಮಾತ್ರ ಪಿನ್ ಟು ಪಿನ್ ಹೇಳ್ತಾರೆ ಕಮೆಂಟ್ಸು. ಹಿಂಗೆ ಮಾಡಿದ್ರೆ ಹಿಂಗೆ ತಪ್ಪು ಮಾಡಿದೆ ಅಂತ ಹೇಳ್ಬಿಡ್ತಾರೆ ಜಗ್ಗೇಶ್ ಸರ್. ಆ ಥರ ಹಂಗೆ. ಈ ಯೋಗರಾಜ್ ಭಟ್ರು ಮತ್ತೆ ಏನು ಅವಕಾಶ ಕೊಡಲಿಲ್ವಾ ನಿಮಗೆ? ಯೋಗರಾಜ್ ಭಟ್ ಸರೇ ಜಾಸ್ತಿ ಅವಕಾಶ ಕೊಟ್ಟಿದ್ದು ನಮ್ಗೆ. ಅಲ್ಲ ಹಂಗಲ್ಲ, ಆ ಥರ ಅವಕಾಶ ಅಲ್ಲ. ನಾನು ಹೇಳಿದ್ದು ಒಂದು ಹೀರೋಯಿನ್ ರೇಂಜಿಗೆ ನಿಮ್ಗೆ ಅಯ್ಯೋ ಸೀನೇ ಇಲ್ಲ. ಗಂಡಸ್ರಿಗೆಲ್ಲ ಯಾರು ಹೀರೋಯಿನ್ ಥರ ಎಲ್ಲ ಪಾಠ ಕೊಡ್ತಾರೆ ಹಂಗಂತಾರೆ. ಹಂಗೆ ಅಂದಿದ್ದು ಅವರು. ಸರ್ ಗಂಡಸ್ರೆ ನೀವು ಪ್ರಯತ್ನ ಪಟ್ಟರೆ ಹೀರೋ ಆಗ್ಬೋದು, ಹೀರೋಯಿನ್ ಆಗಕ್ಕಾಗಲ್ಲ. ಯಾಕೆ ಯಾವ ಹೀರೋಯಿನ್ ಹಿಂಗಿರಲ್ಲ. ಈ ಥರ ನಿನ್ನ ಅಜ್ಜಿ ನಿನ್ನ ಅಕ್ಕ ಯಾವ ಹೀರೋಯಿನ್ ಇರ್ತಾಳೆ? ಓ ಹೀರೋಯಿನ್ ಅಂದರೆ ನಯಾ ನಾಜೂಕು, ಸ್ವಲ್ಪ ಬರ್ತೀರಾ ಹಂಗೆ ಬಬ್ಲಿ ಥರ ಇರ್ತಾರೆ. ಹಿಂಗೆ ರಾ ಥರ ಯಾರು ಇರ್ತಾರೆ? ಅದನ್ನ ಯಾರು ಹೀರೋಯಿನ್ ಅಂತಾರ? ಹೋಗ್ಲಿ ಅಂತ ಹುಡುಗಿನ ಯಾರಾದ್ರು ಇಷ್ಟಪಡ್ತಾರ? ಆ ಥರ ಸಿನಿಮಾ ಎಲ್ಲ ಯಾರು ಮಾಡ್ತಾರೆ? ನಾನು ಸರ್ ತಮಿಳಲ್ಲೆಲ್ಲ ನನಗೆ ಸುಮಾರು ಕಲರ್ ಆಗಿರ್ತಾರೆ ಸರ್. ಹೌದು, ಸೂರ್ಯ ಅದು ಸಿನಿಮಾ ಬರ್ಲಿಲ್ವಾ ಅವ್ರು ಗೋಪಿನಾಥ್ ಬಯೋಪಿಕ್ ಅಲ್ಲಿ ಅವಳು? ಅಯ್ಯಪ್ಪ, ಅದಕ್ಕೆ ನಾನಂದೆ ಅಲ್ಲೆಲ್ಲ ಮಾಡ್ತಾರೆ ಅಮ್ಮ, ನಮ್ಮ ಇಂಡಸ್ಟ್ರಿಲೆಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ.
ಸರಿ ಬಿಡಿ ಸರ್ ಆಯ್ತು ಓಕೆ. ಆಮೇಲೆ ನನಗೂ ಭಯ ಒಂದ್ಸತಿ ಹೀರೋಯಿನಾಗಿ ಫಿಕ್ಸ್ ಆಗ್ಬಿಟ್ರೆ ಮತ್ತೆ ಬೇರೆ ಕ್ಯಾರೆಕ್ಟರ್ ಕೊಡಲ್ವಲ್ಲ ಅಂತ. ಆಮೇಲೆ ಕೊಡೋದು ಇಲ್ಲ ಫಿಕ್ಸ್ ಆಗ್ಬಿಡ್ತಾರೆ. ಇದರಲ್ಲಿ ದುಡ್ಡು ಚೆನ್ನಾಗಿರುತ್ತೆ, ಯಾವಾಗ್ಲೂ ಬಿಸಿ ಆಗಿರ್ತೀವಿ, ಇದ್ರಲ್ಲಿ ವೆರೈಟಿ ಇರುತ್ತೆ. ಈಗ ನಾನು ಹೀರೋಯಿನ್ ಆಗ್ಬಿಟ್ರೆ ಬರೀ ಹೀರೋ ಜೊತೆಗೆ ಮಾತ್ರ ಲವ್ ಮಾಡ್ಬೇಕಷ್ಟೇ. ನಾನು ಬರೀ ಕ್ಯಾರೆಕ್ಟರ್ ಆದ್ರೆ ನಾನು ಹೀರೋಗೂ ಲೈನ್ ಹೊಡಿಬೋದು, ಕಾಮಿಡಿಯನ್ಗೂ ಲೈನ್ ಹೊಡಿಬೋದು, ವಿಲನ್ಗೂ ಲೈನ್ ಹೊಡಿಬೋದು. ಸೊ ಸೂಪರ್ ಅಲ್ವಾ? ಅದಕ್ಕೆ ನಾವು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಾಗಬೇಕು, ಹೀರೋ ಹೀರೋಯಿನ್ಗಳಾಗಬಾರ್ದು. ಈ ಬುದ್ಧಿ ಬೇಡ ಬಿಡಿ, ಆಫ್ ದ ಸ್ಕ್ರೀನ್ ನಾವು ಮಾತಾಡೋಣ. ಇದರಿಂದ ತುಂಬ ಪಾಠ ಕಲಿಬೇಕಿತ್ತು, ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಜೊತೆ ಮಾತಾಡಿದ್ಮೇಲೆ ನನಗೆ ಇಲ್ಲಿ ಈ ಎಪಿಸೋಡಲ್ಲಿ ನವರಸಗಳು ಸಿಕ್ತು. ಓಕೆ, ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ನಿಮ್ಮ ಜೀವನದ ಎಲ್ಲ ಮಜಲುಗಳನ್ನು ಅನುಭವಿಸಿದ್ದೀರ. ಮತ್ತು ದಿಢೀರ್ ಸಕ್ಸಸ್ ಬೇಕು ಅಂತ ಯಾರು ಇರ್ತಾರೆ, ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಯಾವಾಗ್ಲೂ ಫಸ್ಟ್ ಸ್ಟೆಪ್ ಒಂದು ಇಟ್ಟು ಆಮೇಲೇ ನಾವು ಎಷ್ಟು ಲಕ್ಷ ಕಿಲೋಮೀಟ್ರ್ ಓಡಿದ್ರೂ ಫಸ್ಟ್ ಸ್ಟೆಪ್ಪಿಂದನೇ ಶುರು ಮಾಡೋದು. ಅದನ್ನು ಎಷ್ಟೊಂದು ಜನ ಅರ್ಥ ಮಾಡ್ಕೊಳ್ಳಲ್ಲ. ಹೌದು, ಹಿಂಗಂಗೆ 10 ಸ್ಟೆಪ್ ಜಂಪ್ ಆಗಿಬಿಡ್ಬೇಕು ಆ ರೇಂಜಲ್ಲೇ ಭ್ರಮೆನಲ್ಲೇ ಇರ್ತಾರೆ ಎಲ್ರೂ. ಬಟ್ ಈ ಚಿಕ್ಕ ವಯಸ್ಸಲ್ಲಿ ನೀವು ಇಷ್ಟೆಲ್ಲ ಜೀವನನ ಅರ್ಥ ಮಾಡಿಕೊಂಡು ಎಲ್ಲ ಫ್ಲೇವರ್ಸು ಇದೆ ಇಲ್ಲಿ. ಹೌದು, ಈ ಎಲ್ಲ ಒಂದೊಂದು ಚಾಪ್ಟರ್ನೂ ನನಗೆ ಒಂಥರ ಪಿಕ್ಚರ್ ನೋಡಿ ಬಂದ ಅನುಭವ ಆಗ್ತಾಯಿದೆ. ಅಂದರೆ ಸ್ಟಾರ್ಟಿಂಗ್ ಟು ಎಂಡ್ ಅಂದರೆ ಈ ಎಪಿಸೋಡ್ ಎಂಡ್ವರೆಗೆ ನನಗೆಲ್ಲ ಇದು ಸಿಕ್ಕೋಯ್ತು. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ತುಂಬಾ ಆಶ್ಚರ್ಯನೂ ಆಗ್ತಾಯಿದೆ, ಹಿಂಗೂ ಸಾಧ್ಯನಾ ಅಂತ. ಬಟ್ ನಂಗೆ ಗೊತ್ತಿಲ್ಲ, ಇದು ಇನ್ಫಿನಿಟಿ. ಈ ಜರ್ನಿ ಹಿಂಗೆ ಕಂಟಿನ್ಯೂ ಆಗ್ತಾ ಇರಲಿ. ಥ್ಯಾಂಕ್ ಯು. ಆಯಿತಾ? ನನಗೇನೋ ಒಂಥರ ಖುಷಿ ಆಗ್ತಾಯಿದೆ. ಆ್ಯಂಡ್ ತುಂಬ ದಿನಗಳ ಆಸೆ ಇವತ್ತು ನೆರವೇರ್ತು ಅನ್ನೋ ಖುಷಿ ಕೂಡ ಇದೆ. ಬಟ್ ತುಂಬ ಅನ್ಕೊತಾ ಇದ್ದೆ ನನಗೆ, ಯಾಕಂದರೆ ಎಷ್ಟೊಂದು ವಿಷಯ ನಂಗೆ ಗೊತ್ತಿರ್ತಿತ್ತು. ಬಟ್ ಅದನ್ನು ಕೂತ್ಕೊಂಡು ಹೌದಾ ಅಲ್ವಾ ಕೇಳಬೇಕು, ಆ್ಯಂಡ್ ಅವ್ರ ವರ್ಷನ್ ಬಂದಿರುತ್ತೆ ಅದನ್ನು ಕೇಳಬೇಕು ಅನ್ನೋದು ನಂಗೆ ತುಂಬ ಇತ್ತು. ನಂಗೆ ಯಾವಾಗಲೂ ಅನಿಸೋದು, ಇಲ್ಲ ನೈನಾ ಜೊತೆ ಮಾತಾಡಬೇಕು. ನನಗೆ ಎಲ್ಲಮ್ಮ ಸೀರಿಯಲ್ ಸೆಟ್ಟಿಗೆ ಬಂದಾಗ್ಲೂ ಅದೇ ಜ್ಞಾನ. ನನ್ನ ಸೀರಿಯಲ್ದು ಇದೆಲ್ಲ ಬಿಟ್ಬಿಟ್ಟು ನೈನಾದೊಂದು ಡೇಟ್ ಬೇಕಲ್ಲ ನನಗೆ, ನೈನಾದೊಂದು ಡೇಟ್ ಬೇಕಲ್ಲ ನನಗೆ ಅಂತ. ಬಟ್ ಅದು ಹಾಗೇ ಮುಂದಕ್ಕೆ ಹೋಗ್ತಾನೆ ಇರ್ತಿತ್ತು. ಬಟ್ ಸ್ಟಿಲ್ ಇವತ್ತು ನನಗೆ ಖುಷಿಯಾಗೋಯ್ತು. ನಿಮ್ಮ ಎಲ್ಲ ಮಜಲುಗಳನ್ನು ನಾನು ಒಂದು ರೌಂಡ್ ಹೋಗಿ ಬಂದೆ ಅಂತ ನನಗೆ ಅನಿಸ್ಬಿಡ್ತು. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಇಷ್ಟೋ ತನಕ ನಾನು ಸ್ಪೆಂಡ್ ಮಾಡಿಸ್ದೆ ಟೈಮ್ನ. ತುಂಬ ಖುಷಿ ಆಯಿತು. ಎಷ್ಟೋ ವಿಷಯಗಳನ್ನು ನಾವು ಆ್ಯಕ್ಚುಲಿ ಮುಕ್ತವಾಗಿ ಮಾತಾಡೋದಕ್ಕೆ ಕೆಲವೊಂದು ಸತಿ ಆಗೋದಿಲ್ಲ, ಕೆಲವೊಂದು ಸರಿ ಸಂದರ್ಭ ಬಂದಿರಲ್ಲ. ಆಗಿದ್ದಾಗ ಕೆಲವು ಸೂಕ್ಷ್ಮದಲ್ಲೇ ನಮ್ಮ ಮನಸ್ಸಲ್ಲಿ ಏನಿದೆ, ನಮ್ಮ ಆಸೆಗಳು ಏನಿದೆ ಅನ್ನೋದನ್ನು ನಾವು ಒಂದು ಇಂಡೈರೆಕ್ಟಾಗಿ ಈ ಥರದ್ದು ಒಂದಷ್ಟು ಪಾಡ್ಕ್ಯಾಸ್ಟ್ಗಳಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಹಾಗಾಗಿ ತುಂಬ ಜನ ನಾವು ಪಾಡ್ಕ್ಯಾಸ್ಟಲ್ಲಿ ಮಾಡ್ಬೇಕಾದ್ರೆ ಏನು ಕೇಳ್ತಾರೆ, ನಿಮ್ಮ ಲೈಫ್ ಹೇಗಿತ್ತು, ಆಫ್ಟರ್ ಆರ್ಟಿಸ್ಟ್ ನಿಮ್ಮ ಲೈಫ್ ಹೇಗಿತ್ತು ಅಂತ ಕೇಳ್ತಾರೆ. ಸೊ ಅದನ್ನು ಒಬ್ಬೊಬ್ಬರು ಬೇರೆ ಬೇರೆ ಥರ ಕೆದಕ್ತಾ ಹೋಗ್ತಾರೆ ಆ ಲೈಫ್ಗಳನ್ನು. ಸೊ ಅದನ್ನು ನಾವು ಕರೆಕ್ಟ್ ಅಲ್ವಾ, ಇದೇನೋ ಇದೆ ಅಂತ ಅವಾಗ ನೆನಪಾಗ್ತಾ ಹೋಗುತ್ತೆ ನಮಗೆ. ಒಂದೊಂದು ಕಡೆ ವಿಷಯಗಳನ್ನ ಮರ್ತು ಬಿಟ್ಟಿರ್ತೀವಿ, ಇದು ಹೇಳಲಿಲ್ಲ ನಾನು, ಅದು ಹೇಳಲಿಲ್ಲ ನಾನು ಅಂಥೇಳಿ. ಸೊ ಹಾಗಾಗಿ ಇಲ್ಲೊಂದಷ್ಟು ವಿಷಯಗಳು ತೆರ್ಕೊಂಡ್ವು. ಸೊ ನಾನು ಹೇಳೋದಿಷ್ಟೇ, ನಾನು ಲೈಫನ್ನ ಅದು ಹೇಗೆ ಬರ್ತಾಯಿದ್ದೋ ಹಾಗೆ ಆ್ಯಸ್ ಇಟ್ ಈಸ್ ನಾನು ತಗೊಳ್ತಾ ಇದ್ದೀನಿ. ಅದು ಅಪ್ಸ್ ಇರ್ಬೋದು, ಡೌನ್ಸ್ ಇರ್ಬೋದು. ಆಮೇಲೆ ಡೋಂಟ್ ರನ್ ಬಿಹೈಂಡ್ ಮನಿ, ದುಡ್ಡಿಂದ ಓಡಬೇಡಿ, ಜನರ ಹಿಂದೆ ಓಡಬೇಡಿ. ಆಮೇಲೆ ಯಾರನ್ನೂ ಅತಿಯಾಗಿ ಬೇಡ್ಕೋಬೇಡಿ, ನನ್ನ ಪ್ಲೀಸ್ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ, ನನ್ನ ಪ್ರೀತಿ ಮಾಡಿ, ನಂಗೆ ಸಮಯ ಕೊಡಿ ಅಂತ ಯಾರನ್ನೂ ಬೇಡ್ಕೋಬೇಡಿ. ನೋಬಡಿ ಈಸ್ ಲೈಕ್ ಫ್ರೀ ಫಾರ್ ಯು ಹಿಯರ್. ಯಾರು ನಿಮಗೋಸ್ಕರ ಬದುಕಲ್ಲ. ಯಾರು ನಿಮಗೋಸ್ಕರ ಬದುಕಲ್ಲ. ನೀವೇ ಬದುಕಬೇಕು, ನಿಮ್ಮ ಬದುಕನ್ನು ನೀವೇ ಜೀವಿಸ್ಬೇಕು. ಅಪ್ಸ್ ಆ್ಯಂಡ್ ಡೌನ್ಸನ್ನು ನೀವೇ ಅನುಭವಿಸ್ಬೇಕು. ಯಾಕೆ ಅಂತಂದರೆ ಇವತ್ತಿಗೆ ಅದು ಕಷ್ಟ ಇರ್ಬೋದು, ಇನ್ನೊಂದು ತಿಂಗಳು ವರ್ಷ ಕಳೀತಾ ನೀವು ಸುಮ್ಮನೆ ಹಿಂದೆ ತಿರುಗಿ ನೋಡಿದಾಗೆ ಸಿಲ್ಲಿ ಅಲ್ವಾ ಅಂತ ಅನಿಸುತ್ತೆ. ಹೌದು. ಸೊ ಈಗಲೇ ಲೈಫನ್ನ ಬೇಸರ ಮಾಡ್ಕೋಬೇಡಿ. ಆಮೇಲೆ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಲೈಕ್ ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಇಷ್ಟೆಲ್ಲ ಟ್ರಾಮಾಸ್ ಒಳಗಡೆ ಹೋಗಬಹುದು, ಇಷ್ಟೆಲ್ಲ ಅನುಭವಿಸ್ಬೋದು, ನನ್ನ ಲೈಫಲ್ಲಿ ಇಷ್ಟೆಲ್ಲ ಆಗಬಹುದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ವಯಸ್ಸಾದ್ಮೇಲೆ ಕಷ್ಟಗಳೆಲ್ಲ ಸಹಜ ಅಂತ ನಾನೇನು ಅಂದ್ಕೊಂಡಿದ್ನೋ ಅದನ್ನೆಲ್ಲ ನಾನು ಈಗಲೇ ನೋಡಿಬಿಟ್ಟೆ. ಸೊ ಜೀವನ ಅಂತ ಬಂದಿದೆ, ಅದು ಏನಿದೆ ಅದು ನನ್ನ ಮಗಳಿಗೋಸ್ಕರ ಇದೆ, ಅವಳಿಗೋಸ್ಕರ ಬದುಕ್ತಾ ಇದ್ದೀನಿ, ಅವಳಿಗೋಸ್ಕರ ಜೀವನ ಮಾಡ್ತಾಯಿದ್ದೀನಿ. ಇಷ್ಟವೋ ಕಷ್ಟವೋ ದುಡಿತಾ ಇದ್ದೀನಿ ಅಷ್ಟೇ, ಅವಳಿಗೋಸ್ಕರ ದುಡಿತಾ ಇದ್ದೀನಿ. ಅವಳ ಲೈಫ್ ಚೆನ್ನಾಗಿರಬೇಕು, ಅವಳು ಚೆನ್ನಾಗಿರಬೇಕು, ಅವಳು ಖುಷಿಯಾಗಿರಬೇಕು. ಇವತ್ತು ನಾವು ನನ್ನ ಚೈಲ್ಡ್ಹುಡ್ ಲೈಫಲ್ಲಿ ನಾನು ಅದನ್ನು ಅನುಭವಿಸ್ಲಿಲ್ಲ, ಇದನ್ನು ಅನುಭವಿಸ್ಲಿಲ್ಲ ಅಂತ ನಾವು ಹೆಂಗೆ ಕಂಪ್ಲೇಂಟ್ ಮಾಡಿದ್ವಿ, ಹಂಗೆ ಅವಳು ಕಂಪ್ಲೇಂಟ್ ಮಾಡಬಾರ್ದು. ಸೊ ಆ ಥರದ್ದು ಎಲ್ಲ ರೀತಿಯ ಪ್ರೀತಿಯನ್ನು ಅವಳಿಗೆ ಕೊಡಬೇಕು ಅನ್ನೋ ಲೆಕ್ಕದಲ್ಲಿ ವಿ ಆರ್ ಲಿವಿಂಗ್ ಅಷ್ಟೇ. ಸೊ ಜನರಿಗೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಆದಷ್ಟು
ಜೀವಿಸಿ ಬದುಕನ್ನು ಜೀವಿಸಿ. ನೀವು ಎಷ್ಟೇ ಚಿಕ್ಕ ಕೆಲಸ ಮಾಡ್ತೀರಿ, ಎಷ್ಟೇ ದೊಡ್ಡ ಕೆಲಸ ಮಾಡ್ತೀರಿ, ಹಂಬಲ್ ಆಗಿರೋದನ್ನು ಮರಿಬೇಡಿ. ಅದಕ್ಕಿಂತ ದೊಡ್ಡ ಸುಖ ಜೀವನದಲ್ಲಿ ಇನ್ನೊಂದಿಲ್ಲ. ಸುಮ್ಮನೆ ತಲೆ ಮೇಲೆ ಹೊತ್ಕೊಂಡ್ಬಿಟ್ರೆ ಕಷ್ಟ. ನಾನು ಆರ್ಟಿಸ್ಟ್. ಬಟ್ ನಿಮ್ಗೊಂದು ಗೊತ್ತಾ, ಈ ತಲೆ ಮೇಲೆ ಹೊತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ನಡೆಸ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಹೌದು, ನೀವು ತುಂಬಾ ಡೌನ್ ಟು ಅರ್ತ್ ಇರ್ತೀರಾ ಅಂದ್ರೆ ದಟ್ಸ್ ಟ್ರೂ. ಹೆಂಗೆ ಅಂದ್ರೆ ಯಾರಿಗೆ ಹಸಿವಿದೆ ಅವನಿಗೆ ಅನ್ನ ಕೊಡಿ, ಕರೆಕ್ಟ್. ಯಾರಿಗೆ ಹೊಟ್ಟೆ ತುಂಬಿದೆ ಬೇಡ, ಅವಶ್ಯಕತೆ ಇಲ್ಲ, ಕೇಳಿ. ಸಮುದ್ರಕ್ಕೆ ನೀರು ಹಾಕೋದು ಒಂದೇ, ಹೊಟ್ಟೆ ತುಂಬಿದವ್ರಿಗೆ ಊಟ ಹಾಕೋದು ಒಂದೇ, ಅಷ್ಟೇ, ವೇಸ್ಟ್ ಅದು. ಆಮೇಲೆ ನಿಮ್ಮ ಸುತ್ತಮುತ್ತ ಮಾತಾಡೋರ ಮಾತುಗಳಿಗೆ ಕಿವಿ ಕೊಡಬೇಡಿ. ಅವರಷ್ಟು ತಲೆ ಕೆಡಿಸೋರು ಯಾರೂ ಇರಲ್ಲ ಜೀವನದಲ್ಲಿ. ನಿಮ್ಮನ್ನು ಯಾರು ಪೂರ್ತಿಯಾಗಿ ನಂಬಿರ್ತಾರಲ್ಲ ಅಂಥವ್ರ ನಂಬಿಕೆಗೆ ಮೋಸ ಮಾಡಬೇಡಿ ಯಾವತ್ತೂ ಅಷ್ಟೇ. ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು. ಯಾಕೆ ಅಂದರೆ ಒಂದ್ಸತಿ ನಂಬಿಕೆ ಕಳ್ಕೊತೀರಾ, ಪ್ರಾಮಿಸ್ ಮಾಡ್ತೀರಾ ನಾನು ಈ ಥರ ಕೆಲಸ ಇನ್ಮೇಲೆ ಮಾಡಲ್ಲ ಸಾರಿ ಅಂತ, ಮತ್ತೆ ಅದೇ ಮಿಸ್ಟೇಕ್ ಮಾಡ್ತೀರಾ, ಮತ್ತೆ ಪ್ರಾಮಿಸ್ ಮಾಡ್ತೀರಾ ಸಾರಿ ಇದು ಲಾಸ್ಟ್ ಚಾನ್ಸ್ ಇನ್ಮೇಲೆ ಮತ್ತೆ ಅದೇ ಕೆಲಸ ಮಾಡ್ತೀರಾ. ನೀವು ಯಾವಾಗ ಸತತವಾಗಿ ಈ ಥರ ಪ್ರಾಮಿಸ್ಗಳನ್ನ ಬ್ರೇಕ್ ಮಾಡ್ಕೊತಾ ಹೋಗ್ತೀರಾ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅವರು ನಿಮ್ಗೆ ಅದೇ ಮೋಸ ವಾಪಸ್ ಮಾಡಿದಾಗ ನಿಮಗೆ ತಡ್ಕೊಳಕ್ಕಾಗಲ್ಲ. ಕರೆಕ್ಟ್. ನೀವು ಅವ್ರನ್ನ ವಾಪಸ್ ಪಾಯಿಂಟ್ ಔಟ್ ಮಾಡ್ತೀರಾ, ಯಾಕೆ ಈ ಥರ ಮಾಡಿದೆ, ಬಟ್ ನೀವು ಅವ್ರಿಗೇನು ಮಾಡಿದ್ರಿ ಅನ್ನೋದನ್ನೇ ಮರ್ತೋಗ್ಬಿಡ್ತೀರಾ ನೀವು. ಹೌದು. ಅವ್ರು ಹಂಗೆ ನನಗೆ ಯಾಕೆ ಮೋಸ ಮಾಡಿದ್ರು, ನನಗೇ ಯಾಕೆ ಆ ಥರ ಮಾಡಿದ್ರು, ನಾನು ಅವ್ರಿಗೆ ಏನು ಮಾಡಿದ್ದೆ. ಕೆಲವ್ರನ್ನ ಜೀವಂತವಾಗೇ ಸಾಯಿಸ್ಬಿಟ್ಟಿರ್ತೀರ ನೀವು, ನಿಮಗೆ ಗೊತ್ತೇ ಇರಲ್ಲ ಅದು. ಜೀವಂತವಾಗಿ ಸಾಯಿಸ್ಬಿಟ್ಟಿರ್ತೀರ. ನಾನು ಇರೋದೇ ಹೀಗೆ, ನನ್ನ ಲೈಫೇ ಹೀಗೆ, ನಿನಗಿರೋಕ್ಕೆ ಇಷ್ಟ ಇದ್ದರೆ ಇರೋ, ಇಲ್ಲಾಂದರೆ ಹೋಗ್ಬಿಡು ಅಂಥವ್ರು. ಮತ್ತು ಹಂಗಿದ್ದವರು ಅವ್ರು ನಿಮ್ಮ ಲೈಫಲ್ಲಿ ಬರೋಕ್ಕೆ ಯಾಕೆ ಬಿಟ್ರಿ? ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ಬೇಕು ನೀವು. ಹೌದು. ಇಲ್ಲ ಗುರು ನಾನು ಇರೋದೇ ಹಿಂಗೆ, ನನ್ನ ಲೈಫ್ ಸ್ಟೈಲ್ ಇರೋದೇ ಹಿಂಗೆ, ಇಷ್ಟ ಇದ್ರೆ ಬಾ, ಇಲ್ಲಾಂದರೆ ಹೋಗು. ನನ್ನಿಂದ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡಬೇಡ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಕೇರ್ ಮಾಡಿ ಆ ಫ್ರೆಂಡ್ಶಿಪ್ಪು, ಆ ರಿಲೇಷನ್ಶಿಪ್ಪು ಅದು ತುಂಬ ಚೆನ್ನಾಗಿ ಇದು ಮಾಡಿಬಿಟ್ಟು ಕ್ರಮೇಣ ಆಗ್ತಾ 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 ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತಂದರೆ ನಿಮ್ಮ ಒಂದು ಬಾಂಡಿಂಗಿಗೆ ಬೆಲೆ ಏನಿದೆ? ಆ ಪ್ರೀತಿ ತೊಗೊಂಡಿರೋ ಮನುಷ್ಯನಿಗಿರುತ್ತಲ್ಲ, ಅವನಿಗೆ ಫೀಲ್ ಆಗೋ ನರಕ ಇದೆಯಲ್ಲ, ಒನ್ಸ್ ನೀವು ಮೂಡ್ ಆನ್ ಆದಾಗ ಆ ಮನುಷ್ಯಂಗಾಗೋ ಫೀಲ್ ಇದೆಯಲ್ಲ, ಆವಾಗ ಅವ್ನು ಏನಕ್ಕೆ ಕ್ರೇವಿಂಗ್ ಮಾಡ್ತಿರ್ತಾನೆ ಅಂದರೆ ಯಾರಾದರೂ ಒಬ್ರು ನನ್ನನ್ನು ಮಾತಾಡಿಸಿ ಪ್ಲೀಸ್, ಯಾರಾದರೂ ಒಬ್ರು ನನ್ನನ್ನು ಕೇಳಿ ಪ್ಲೀಸ್, ಏನಾಗ್ತಾಯಿದೆ ಏನಿಲ್ಲ ಅಂತ ಕೇಳಿ, ನನ್ನನ್ನು ಪ್ರೀತಿ ಮಾಡಿ, ನನಗೋಸ್ಕರ ಯಾರಾದರೂ ಬದುಕಬೇಕು ಅಂತ ನಮ್ಗೆ ಆಸೆ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೋಸ್ಕರನೂ ಯಾರಾದರೂ ನಿನಗೋಸ್ಕರ ಅಲ್ವೇನೆ ಈ ಜೀವನ, ನಿನಗೋಸ್ಕರ ಇದ್ದೀನಿ ಕಣೆ ನಾನು ಅಂತ ಹೇಳೋರು ಒಬ್ಬರು ಲೈಫಲ್ಲಿ ಇದ್ಬಿಟ್ರೆ ನೀವು ಎಂಥ ಕಷ್ಟ ಬೇಕಾದರೂ ಪಾರಾಗ್ಬಿಡ್ತೀರ, ಎಂಥ ಕಷ್ಟ ಬೇಕಾದರೂ ಪಾರಾಗ್ಬಿಡ್ತೀರ. ಈವನ್ ಟುಡೇ ಎವ್ರಿಬಡಿ ಆರ್ ಇನ್ ಸರ್ಚ್ ಆಫ್ ಸಚ್ ಪೀಪಲ್. ಜೀವನದಲ್ಲಿ ಯಾರಾದರೂ ನಮಗೆ ಬೇಕು ಆ ಥರ. ನಾನಿದ್ದೀನಿ ಗುರು, ನಿನಗೋಸ್ಕರ ನಾನಿದ್ದೀನಿ, ನನಗಿಂತ ನೀನು ಯಾರೇ ಪ್ರೀತಿ ಮಾಡ್ತಾರೆ ಅಂತ ಯಾರೂ ಕಾನ್ಫಿಡೆಂಟಾಗಿ ಹೇಳೋದೇ ಇಲ್ಲ ಇವತ್ತು. ನನಗಿಂತ ನೀನು ಜಾಸ್ತಿ ಪ್ರೀತಿ ಮಾಡೋರು ಯಾವನೂ ಇಲ್ಲ ಪ್ರಪಂಚದಲ್ಲಿ ಅಂತ ಯಾವನೂ ಕಾನ್ಫಿಡೆಂಟಾಗಿ ಹೇಳೋದೇ ಇಲ್ಲ. ಯಾಕಂದ್ರೆ ನಾನು ಯಾವತ್ತೂ ಪ್ರೀತಿನೇ ಮಾಡಲಿಲ್ಲ ಆ ಥರ. ಸೊ ಅಂಥ ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡಬೇಕು. ಆದಷ್ಟು ಜೊತೆಯಾಗಿರಿ, ಪ್ರಾಮಾಣಿಕವಾಗಿರಿ ಅಷ್ಟೇ. ಸೋ ಸ್ವೀಟ್. ಅಂದರೆ ಚಿಕ್ಕ ವಯಸ್ಸಿಗೆ ಎಲ್ಲದನ್ನೂ ನೋಡಿದ್ದೀರಾ, ಕಲ್ತಿದ್ದೀರಾ, ಮತ್ತು ಅದನ್ನು ವಾಪಸ್ ಟ್ರೀಟ್ ಮಾಡಿದ್ದೀರಾ. ನಿಮ್ಗೇನು ಸಿಕ್ತು ಅದರಲ್ಲಿ ಬೇರೆ ಹಂಚ್ಕೊಂಡಿದ್ದೀರಾ. ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರನ್ನ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೀರಾ. ಎಂಥ ಸಕ್ಸಸ್ ಬಂದಾಗೂ ಆ ಪ್ರೀತಿನ ಕೈ ಬಿಟ್ಟಿಲ್ಲ ನೀವು. ಸೊ ಹಾಗಾಗಿ ನಿಮಗೆ ದೇವರು ಯಾವತ್ತೂ ಏನಕ್ಕೂ ಕೊರತೆ ಮಾಡಲ್ಲ. ನೋಡ್ತಾ ಇರಬೇಕಾದ್ರೆ ಯಾವತ್ತೂ ಪ್ರಾಮಾಣಿಕವಾಗಿ ಪ್ರೀತಿಸೋರಿಗೆ ಅದಿರಲ್ಲ. ಮತ್ತು ಇನ್ನೊಂದು ಏನಂದರೆ, ಬೆಳಿಬೇಕು ಅನ್ನೋ ಹಸಿವಿದ್ದಾಗ ನೀವೆಷ್ಟು ಡೌನ್ ಟು ಅರ್ಥಲ್ಲಿದ್ರಿ ಇವತ್ತೂ ಹಾಗೆ ಇದ್ದೀರಾ ಬೆಳೆದ ಮೇಲೂ. ಆ್ಯಂಡ್ ನಾನು ಹೇಳೋದು ಅದೇ, ನ್ಯೂ ಕಮರ್ಸ್ ಅಂತ ಬಂದಾಗ ತುಂಬ ಸೀನಿಯರ್ಸ್ ಇದ್ದವರು ಒಂಚೂರು ಡೌನ್ ಟು ಅರ್ತ್ ಇದ್ದರೆ ಅದನ್ನ ಮಿಸ್ಯೂಸ್ ಮಾಡ್ತಾರೆ, ಅವರೇ ಡಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂಥವ್ರು ಇರ್ತಾರೆ. ಇಲ್ಲ ತುಂಬ ಪ್ಲೀಸ್ ಮಾಡ್ಕೊಂಡು ಬೆಳೆಯೋರು ಇರ್ತಾರೆ. ಸೊ ಎಲ್ಲರನ್ನೂ ವೇವ್ ಲೆಂತ್ ಮ್ಯಾಚ್ ಮಾಡಿ ನೋಡಿ ಅಳೆದು ತೂಗಿ ಫ್ರೆಂಡ್ಶಿಪ್ ಮಾಡಬೇಕು, ಅಳೆದು ತೂಗಿ ಪ್ರೀತಿಸ್ಬೇಕು. ನಮ್ಮ ಜೀವನದಲ್ಲಿ ಯಾರಿಗೇ ಪ್ಲೇಸ್ ಕೊಡ್ತೀವಿ ಅಂದರೆ ತುಂಬ ಯೋಚನೆ ಮಾಡಿ, ತುಂಬ ಯೋಚನೆ ಮಾಡಿ ಕೊಡಬೇಕು. ಆ ಸ್ಥಾನ ತಗೊಳ್ಳೋರು ಕೂಡ ನಾನು ಇದಕ್ಕೆ ಅರ್ಹನಾ ಹೌದಾ ಅಲ್ವಾ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡಿ. ನೀವೇನು ಎಷ್ಟೇ ಕಚಡ ಇರಿ, ನೀವೆಷ್ಟೇ ಪ್ರಾಂಪ್ಟ್ ಆಗಿರಿ, ಸ್ಟಾರ್ಟಿಂಗಲ್ಲೇ ಹೇಳ್ಬಿಡಿ. ಎಕ್ಸ್ಪೆಕ್ಟೇಷನ್ಸ್ ಬೇರೆಯವ್ರ ಮನಸ್ಸಲ್ಲಿ ಎಕ್ಸ್ಪೆಕ್ಟೇಷನ್ ಹುಟ್ಕೊಳ್ಳೋ ಹಾಗೆ ಮಾಡಬೇಡಿ. ಕರೆಕ್ಟ್. ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ಹರ್ಟ್ ಮಾಡಿಬಿಡಿ ಅಷ್ಟೇ. ಹೌದು. ಸೋ ಸ್ವೀಟ್ ಮೆಸೇಜ್ ಇದು. ಆ್ಯಕ್ಚುಲಿ ಎಲ್ಲ ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಟ್ಟೋದನ್ನು ಉಳಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾವಾಗಲೂ ದೇವರು ಇಷ್ಟೇ ನಾವು ಇಷ್ಟೇ ಜೀವನದಲ್ಲಿ ಸಂತೋಷ ನೆಮ್ಮದಿ ಎಲ್ಲ ಕೊಡಲಿ. ಸೊ ಈಗ ನನ್ನ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನೊಂದು ಅವ್ರಿಗೆ ಒಂದು ಚಿಕ್ಕ
ಉಡುಗೊರೆ ನನ್ನ ಕಡೆಯಿಂದ ಕೊಡ್ತೀನಿ, ಓಕೆನಾ? ಈ ಆ್ಯಕ್ಚುಲಿ ಹಿಂಗೆ ಕೂತು ಮಾತಾಡಿ ನಿಮ್ಗೆ ಏನು ಇಷ್ಟ ಇಲ್ಲ ಅಂತ ಕೇಳಿದ್ದೇ ದೊಡ್ಡ ಬಹುಮಾನ ನನಗೆ, ಅದೇ ದೊಡ್ಡ ಗಿಫ್ಟು. ಇಲ್ಲ ಹಂಗಲ್ಲ, ನನಗೋಸ್ಕರ ನಮ್ಮ ಹೆಣ್ಮಕ್ಳೇ ಸೇರಿ ಮಾಡ್ತಾರೋ ಈ ಟೀಮ್ಗೋಸ್ಕರ ನೀವು ಇಷ್ಟೊಂದು ಟೈಮ್ ತೊಗೊಂಡು ನನಗೆ ಏನಾಗುತ್ತೆ, ಚಾನಲ್ಗಳಿಗೆ ನಾವು ಕೇಳೋದು ಬೇರೆ, ನಮಗೆ ಅಂತ ಒಂದು ಪುಟಾಣಿ ನಾವೇನೋ ಮಾಡ್ತಾಯಿದ್ದೀವಿ ಕೆಲಸ ಅಂದಾಗ ನಮಗೆ ನೀವು ಒಂದಿಷ್ಟು ಟೈಮ್ ಕೊಡ್ತಿದ್ದೀರಾ ಅಂದರೆ ಅದು ನನಗೆ ತುಂಬಾ ದೊಡ್ಡ ವಿಷಯ. ಸೊ ಹಾಗಾಗಿ ಥ್ಯಾಂಕ್ ಯು. ಸೊ ನನ್ನ ಕಡೆಯಿಂದ ಇದೊಂದು ಪುಟಾಣಿ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ಕ್ಯೂರಿಯಾಸಿಟಿ ಇದೆ, ಈಗಲೇ ಓಪನ್ ಮಾಡಿಬಿಡ್ಲಾ ಅನ್ನೋ ಥರ. ಹೌದಾ? ಓಪನ್ ಮಾಡಿದ್ಮೇಲೆ ತೊಗೊಂಡು ಹೋಗ್ಬೋದು ಅಂತ ಅಂದರೆ ಖಂಡಿತ ತೊಗೊಂಡು ಹೋಗ್ಬೋದು ನೀವು. ಈಗ ಸಾರಿ ವೀಕ್ಷಕರೇ, ಯೂಶಲಿ ಆ ಥರ ಗಿಫ್ಟ್ ಕೊಡೋದನ್ನ ರಿವೀಲ್ ಮಾಡಬಾರ್ದು. ಬಟ್ ನನ್ನ ಕೆಟ್ಟ ಕ್ಯೂರಿಯಾಸಿಟಿ ಗುರು, ನಮ್ಮ ಮನೆವರೆಗೂ ಪೀಸಾಗಿ ಗಾಡಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಆ ಕಾರಣದಿಂದ ನಾನು ಇಲ್ಲೇ ಓಪನ್ ಮಾಡಿಬಿಡ್ತೀನಿ ಏನಿದೆ. ಹೆಣ್ಮಕ್ಳಿಗೆ ಗಿಫ್ಟ್ ಅಂದರೆ ಇಷ್ಟ. ಸೊ ನನಗೋಸ್ಕರ ಹೆಣ್ಮಕ್ಳಿಗೆ ಸರ್ಪ್ರೈಸ್ ಅಂದ್ರೆ ಇಷ್ಟ. ದೊಡ್ಡದ ಚಿಕ್ಕದ ದಟ್ ಇಸ್ ಸೆಕೆಂಡ್ರಿ. ಹೌದು. ಬಟ್ ಚಿಕ್ಕ ಪುಟ್ಟ ಸರ್ಪ್ರೈಸ್ ಮಾಡ್ಬೇಕಾ, ಹಾಯ್ ವಾವ್ ಯಾರೋ ನಂಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ ಮಚ್ಚ ಅಲ್ವಾ, ಹೋಗ್ಬಿಡ್ತಾರೆ. ಹೌದು ಅಪ್ಪ, ನನಗೆ ಒಂಥರ ಉಸಿರಲ್ಲಿ ಏರಿಳಿತ ಆಗುತ್ತಿದೆ. ಏನಿದು? ಮೋಸ್ಟ್ಲಿ ಚಾಕ್ಲೇಟ್ಸ್ ಏನಾದ್ರು ಕೊಟ್ಟಿದ್ದೀರಾ ಅಂತ. ಅವರಿಗೆ ರ್ಯಾಪರ್ ಓಪನ್ ಮಾಡೋವರೆಗೂ ಇದಿಲ್ಲ. ಅಯ್ಯೋ, ಇನ್ನೊಂದು ಡಬ್ಬ ಓಪನ್ ಮಾಡ್ಬೇಕು, ಯಾರು ಮಾಡ್ತೀರಿ ಇಷ್ಟೊಂದು ಪ್ಯಾಕ್ ಮಾಡಿಬಿಟ್ರಿ ಅಂತ. ಇವನು ಯಾರೋ ಪುರ್ಸೋತಲ್ಲಿದ್ದ ಅನ್ಸುತ್ತೆ, ಸಿಕ್ಕಾಪಟ್ಟೆ ತೆಗಿಲೇ ಮಾಡ್ದು ಅನ್ನೋ ರೇಂಜಿಗೆ ಅನ್ಸ್ಬಿಟ್ಟಿದ್ದಾರೆ ಅವರು. ಹಿಂಗೆ ತೆಗಿಯೋದಾ? ಹಾಂ, ಓಪನ್ ಮಾಡಿ ಪ್ಲೀಸ್. ನಮಗಿಂತ ಇವ್ರಿಗೆ ಅವ್ರಿಗೆ ಗೊತ್ತಾಗಲ್ಲ ಏನಿದೆ ಅಂತ, ಇವ್ರಿಗೆ ಕ್ಯೂರಿಯಾಸಿಟಿ. ಅಲ್ಲ, ನೀವು ಅದನ್ನು ಬಿಟ್ಟು ಬೇರೆ ಓಪನ್ ಇದು ಮಾಡಕ್ಕೆ ಹೋಗ್ತಿದ್ರಿ, ಅದಕ್ಕೆ ಹೇಳಿದೆ ಓಪನ್ ಮಾಡಿಬಿಡಿ. ನಿಮ್ಮ ಕ್ಯೂರಿಯಾಸಿಟಿಗೆ ಒಂದು ಕುತೂಹಲಕ್ಕೊಂದು ತೆರೆ ಎಳೆಯೋಣ ಅಂತ. ಬೆಳಕಿನ ಕವಿತೆ ಓಪನ್ ಮಾಡಿ ಪರವಾಗಿಲ್ಲ ಮಾಡಿ. ಬೆಳದಿಂಗಳೇ ಅಂತ ಜಿಪ್ಪಣಿ ಅಂದರೆ ಮೊನ್ನೆ ಈ ಥರದೊಂದು ಚಂದದ ಬ್ಯಾಗ್ ನೋಡಿದ್ದೆ ಆಯ್ತಾ. ಅವ್ನು ಯಾರೋ 3,500 ಅಂದ್ಬಿಟ್ಟ. ಹಂಗೆ ಸೈಡ್ಗೆ ಇಟ್ಟು ಬಂದೆ. ಇಲ್ಲ, ಏನೋ ಒಂದು ಹೇಳ್ಬಿಟ್ಟು ಸೈಡ್ಗೆ ಇಟ್ಟು ಬಂದೆ. ಅದು ಹೇಳಕ್ಕಾಗಲ್ಲ, ಇಟ್ಕೊಂಡ್ಬಿಟ್ಟು ಬಂದೆ ನಾನು ಅವನಿಗೆ. ಇಷ್ಟೊಂದು ಮುಕ್ಳರ ಲೇಟ್ ಹೇಳ್ತೀಯ ಗುರು ನೀನು ಅಂತ ಅಂದೆ. ಥ್ಯಾಂಕ್ ಯು ಸೋ ಮಚ್, ನಂಗೆ ತುಂಬ ಖುಷಿ ಆಯ್ತಾ. ನಾನು ಇದ್ರ ಮೇಲೆ ಹೆಸರು ಬರಿತೀನಿ, ಪಾಂಚಾಲಿ. ಟಾಕಿಂಗ್ ಪ್ಯಾರೆಟ್ಸ್. ಪಾಂಚಾಲಿ ಕಾಸೆಲ್ಲಿ ಅಂತ ಕೆಳಗಡೆ ಬರೀತೀನಿ. ಹಂಗಾದ್ರೆ ಬರೀರಿ ಪರವಾಗಿಲ್ಲ. ಮೇಲ್ಗಡೆ ಪಾಂಚಾಲಿ ಕಾಸೆಲ್ಲಿ ಅಂತ ಬರೀತೀನಿ. ಅವಾಗ ನಾವ್ ಹೇಳ್ತೀವಿ. ಪ್ರಿಯ ವೀಕ್ಷಕರೇ, ಟಾಕಿಂಗ್ ಪ್ಯಾರೆಟ್ಸ್ ಬಂದ್ರೆ ನಿಮ್ಗೂ ಈ ತರ ಚೆನ್ನಾಗಿರೋ ವ್ಯಾನಿಟಿ ಬ್ಯಾಗ್ ಕೊಡ್ತಾರೆ, ಹೆಂಗಸ್ರಿಗೆ ಮಾತ್ರ. ಥ್ಯಾಂಕ್ ಯು, ದಿಸ್ ಮೇಡ್ ಮಿ ಸೋ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಓ ಸೋ ಕ್ಯೂಟ್. ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಇದು ಹಿಂಗೆ ಮೋಸ್ಟ್ಲಿ ಇದು ಅನ್ಸುತ್ತೆ ಹಿಂಗೆ ಜರುಗ್ತಾ ಇದೆ. ಹೌದೌದು. ವೀಕ್ಷಕರೇ, ನಾನೀಗ ಬ್ಯಾಗ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ಈ ಬ್ಯಾಗಲ್ಲಿ ಇರೋ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನೋಡಿ, ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಹಿಂಗೆ 2 ಲೇಯರ್ ಮಾಡಿ ಇಟ್ಕೋಬೋದು. ದೊಡ್ಡದಾಗಿ ಬೇಕು ಅಂದರೆ ಒಂದ ಬಿಟ್ಬಿಟ್ಟು ಹಿಂಗೆ ಉದ್ದ ಮಾಡಿ ಇಟ್ಕೋಬೋದು. ಈ ಥರ ಫೆಸಿಲಿಟಿ ಇರೋ ಬ್ಯಾಗನ್ನು ನಂಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ಬ್ಯಾಗ್ಸು, ಸ್ಲಿಪ್ಪರ್ಸು, ಡ್ರೆಸ್ಸು ಅಂದರೆ ಕ್ರೇಜ್ ಜಾಸ್ತಿ ಆಯ್ತಾ. ನಾನು ಅದಕ್ಕೆ ಪಾಪ ಬೇರೆ ಲಿಸ್ಟ್ ಹೇಳ್ಬೇಕಾದ್ರೆ ಅಯ್ಯೋ ನಾವೇನಾದ್ರು ಇವ್ರು ಇಷ್ಟ ಇಲ್ಲದೆ ಇರೋ, ಅಯ್ಯೋ ನೀವು ನಮ್ಮ ಮನೆಗೆ ಬಂದು ನೋಡಿ, ಒಂದು ರಾಶಿ ಬ್ಯಾಗ್ ಇದೆ, ಆದ್ರೂ ಆಚೆ ಕಡೆ ಹೋಗ್ಬೇಕಾರೆ ನನ್ನ ಹತ್ರ ಇಲ್ವಲ್ಲ, ಒಂದು ತಗೊಬಿಡೋಣ ಅನ್ನಂಗೆ ಆಸೆ ಆಗುತ್ತೆ. ಬಟ್ ಮೋಸ್ಟ್ಲಿ ದೇವರು ಡೋಂಟ್ ಟೇಕ್ ಬೇಬಿ, ಸಮಥಿಂಗ್ ಈಸ್ ವೇಟಿಂಗ್ ಫಾರ್ ಯು ಅಂತ ಅಂದ್ಬಿಟ್ಟು ಅವತ್ತು ತಗೊಳ್ಳೋ ಮನ್ಸು ಮಾಡಲಿಲ್ವೇನೋ. ಇವತ್ತಿಂದ ಇದನ್ನ ಯಾವತ್ತು ತುಂಬಿಟ್ಟಿರ್ತೀನಿ. ಹೌದು. ಕರೆಕ್ಟ್. ಯಾವಾಗಲೂ ಇದು ಹಂಗೆ ಫುಲ್ ಆಗಿರ್ಬೇಕು. ಎಸ್, ಫುಲ್ ಆಗಿರುತ್ತೆ. ಟೈಟ್ ಆಗಿ ಫುಲ್ ಆಗಿರೋದ್ರೆ ನಿಮ್ಮಂಗೆ ಫುಲ್ ಆಗಿರೋದಲ್ಲ, ನಾನು ದುಡ್ಡನ್ನು ಫುಲ್ ಆಗಿರ್ಬೇಕು. ಟೈಟ್ ಆಗಿದೆ ಲಾಕು, ಟೈಟ್ ಆಗಿರ್ಬೇಕು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದಿದ್ದೀರಾ. ಆ್ಯಂಡ್ ನಮ್ಮ ಪ್ರಾಮಿಸ್ ಮರಿಬಾರ್ದು. ಡೆಫಿನೆಟ್ಲಿ. ಓಕೆ, ಎಸ್. ಅವತ್ತು ನಾನು ಇಡೀ ದಿನ ಉಪವಾಸ ಇರ್ತೀನಿ. ಯಾಕೆ ಅಂದ್ರೆ ನಿಮ್ ಬ್ರಂಚ್ ತಿನ್ನಕ್ ಜಾಗ ಬೇಕಲ್ಲ. ಹೆಂಗ್ ತಿಂತೀನಿ ಅಂದ್ರೆ ಮತ್ತೆ ರಾತ್ರಿವರೆಗೂ ಏನು ಊಟ ಮಾಡಬಾರ್ದು. ನಾನು ಅದೇ ನೋಡ್ತೀನಿ, ನೋಡೋಣ ಹಿಂಗಿರುತ್ತೆ, ಏನೇನು ತಿಂತೀರಾ ಅಂತೆಲ್ಲ. ಓಕೆನಾ? ಸೊ ಇವಾಗ ನನಗೆ ಈ ಪಾಡ್ಕಾಸ್ಟ್ ಮುಗ್ಸೋಕ್ಕೆ ಮನಸ್ಸಿಲ್ಲ, ಆದರೆ
ಹೊರಗಡೆ ಮಳೆ ಬರ್ತಾ ಇದೆ, ಹಾಗಾಗಿ ಅವರು ಮಳೆ ನಿಲ್ತಿದ್ದಂಗೆ ಮನೆಗೆ ಹೋಗಬೇಕು, ಇಲ್ಲಾಂದರೆ ಮಗು ಅಳುತ್ತೆ. ಸೊ ಹಾಗಾಗಿ ಅವ್ರನ್ನ ಬಿಟ್ಕೊಡ್ಲೇಬೇಕು. ಆದರೂ ನಾವು ಮತ್ತೆ ಮತ್ತೆ ಸಿಗ್ತಾ ಇರ್ತೀವಿ, ಹಾಗಾಗಿ ಅವ್ರನ್ನ ಬಿಟ್ಕೊಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಈ ಪಾಡ್ಕಾಸ್ಟ್ ಇಷ್ಟ ಆಗಿರುತ್ತೆ ಅಂತ ಕೂಡ ಭಾವಿಸ್ತೀನಿ. ಯಾಕಂದರೆ ಟಾಕಿಂಗ್ ಪ್ಯಾರೆಟ್ಸಲ್ಲಿ ಯಾವಾಗಲೂ ಸ್ಪೆಷಲ್ ಆಗಿರೋ ಗೆಸ್ಟೇ ನಮ್ಮ ಮುಂದೆ ಬಂದು ಕೂತಿರ್ತಾರೆ. ಸೊ ಅವರ ಲೈಫಲ್ಲಿ ಎಲ್ಲ ನವರಸಗಳನ್ನು ಇವತ್ತು ನಮಗೆ ಅಂದರೆ ಆ ಅನುಭವಗಳ ಒಂದು ಗ್ರಾಫ್ ಏನಿದೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟೆಲ್ಲ ಅನುಭವನ ಪಡ್ಕೊಂಡು ಅದನ್ನು ಇಲ್ಲಿ ಮಾತಾಡುವಾಗ ಎಷ್ಟು ಜವಾಬ್ದಾರಿಯಿಂದ ಮಾತಾಡಿ ನಂಗೆ ಅದೆಲ್ಲ ತುಂಬಾ ಖುಷಿ ಅನ್ನಿಸ್ತಿತ್ತು, ಆಶ್ಚರ್ಯ ಅನ್ನಿಸ್ತಿತ್ತು. ಅಪ್ಪ ನಾವು ಬದುಕಿದ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕ್ರಿ. ಅವರು ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡುವಾಗ, ಅಪ್ಪು ಸರ್ ಬಗ್ಗೆ ಮಾತಾಡುವಾಗ ನನಗೆ ರಿಯಲಿ ತುಂಬ ನಾನು ಎಮೋಷ್ನಲಿ ಫೀಲ್ ಆಗ್ತಿತ್ತು ನನಗೆ. ಸೊ ನಾನು ಕಾಮಾಗಿ ಕೂತ್ಕೊಂಡು ಅವ್ರು ಮಾತಾಡೋದನ್ನು ಕೇಳಿಸ್ಕೊತಾ ಇದ್ದೆ. ಸೊ ಈ ಪಾಡ್ಕಾಸ್ಟಲ್ಲಿ ನೀವು ಇದನ್ನೆಲ್ಲದನ್ನು ರೀಕಾಲ್ ಮಾಡ್ತೀರಾ, ಮತ್ತೆ ಮತ್ತೆ ತಿರುಗಿ ನೋಡ್ತೀರಾ ಅನ್ನೋ ಒಂದು ಭರವಸೆ ಹುಟ್ಟಿತು ನನಗೆ. ಸೊ ನಾನು ಇಷ್ಟೊತ್ತು ಕೂತು ಅವ್ರನ್ನ ಕರೆದು ಮಾತಾಡ್ಸಿದ್ದಕ್ಕೂ ಒಂದು ಸಾರ್ಥಕತೆ ನನಗೆ ಸಿಕ್ಕಿದೆ. ಸೊ ನಿಮಗೂ ಹಾಗೆ ಅನಿಸಿರೋದ್ರಲ್ಲಿ ಅನುಮಾನನೇ ಇಲ್ಲ. ಇಷ್ಟ ಆಗಿರತ್ತೆ ಅಲ್ಲ? ಇಷ್ಟ ಆಗಿದ್ರೆ ಏನು ಮಾಡಬೇಕು, ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಇದನ್ನು ಹೇಳ್ತಾ ನಾನು ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ. ನಾನಿನ್ನೂ ಆ ಗುಂಗಿಂದ ಈಚೆ ಬಂದಿಲ್ಲ, ಅಂದರೆ ನಾನು ಅವ್ರ ಮಾತುಗಳಲ್ಲೇ ಇದ್ದೀನಿ. ನಾನಿನ್ನ ಅಷ್ಟು ಚೆಂದ ಮಾತಾಡಿದ್ದಾರೆ, ಅಷ್ಟೊಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ನಮಗೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ನಿಮಗೆ ಟಾಟಾ ಬಾಯ್ ಮಾಡ್ತಿದ್ದೀನಿ. ನೀವು ನಾನು ಮತ್ತೆ ಸಿಗೋವರೆಗೂ ನನ್ನ ತುಂಬ ಮಿಸ್ ಮಾಡ್ಕೊತೀರಾ. ಮಾಡ್ಕೊಳ್ಳೇಬೇಕು, ನೀವು ಮಿಸ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಓ ಬಾಯ್.